ಗ್ಯಾಸ್ ಏಜೆನ್ಸಿ ಒಂದು ಫೇಕ್, ಆ ಗ್ಯಾಸ್ ಏಜೆನ್ಸಿ ಒಂದು ಇಲ್ಲಿಗಲ್ ಆಕ್ಟಿವಿಟಿಯಿಂದ ಮಾಡ್ತಿದ್ದಾರೆ ಅಂತ ಪೊಲೀಸರು ಹೇಳ್ತಾರೆ. ಸುಮಾರು 125 ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ಸ್ ಅದು ಕೂಡ ಇಲ್ಲೀಗಲ್ ಆಗಿ 50 ಜನನ ಬ್ರೂಟಲ್ ಆಗಿ ಸಾಯಿಸಿರೋದು. ಇಷ್ಟೊಂದು ಕೇಸ್ಗಳಿದ್ರೂ ಆ ವ್ಯಕ್ತಿನ 2020 ಪೆರಲ್ ಮೇಲೆ ಬಿಡುಗಡೆ ಮಾಡುತ್ತಾರೆ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ವಾಯ್ಸ್ ಆಫ್ ಕನ್ನಡ. ಅದು 1984 ಬಿಹಾರಲ್ಲಿ ಆಯುರ್ವೇದ ಮೆಡಿಸಿನ್ ಹಾಗೆ ಸರ್ಜರಿಯಲ್ಲಿ ಗ್ರಾಡ್ಯುಯೇಷನ್ ಮುಗಿಸಿರುವಂಥ ದೇವೇಂದ್ರ ಶರ್ಮಾ ಚಿಕ್ಕದಾಗಿ ಒಂದು ಕ್ಲಿನಿಕ್ನ ಓಪನ್ ಮಾಡ್ತಾರೆ. ಆ ಕ್ಲಿನಿಕ್ 11 ವರ್ಷ ಕಾಲ ಚೆನ್ನಾಗೇ ನಡೆಯುತ್ತೆ. ಆದರೆ ದುಡ್ಡಿನ ಮೇಲೆ ವ್ಯಾಮೋಹ ಇದ್ದಂಥ ದೇವೇಂದ್ರ ಶರ್ಮಾ 1994 ಒಂದು ಗ್ಯಾಸ್ ಏಜೆನ್ಸಿನ ಓಪನ್ ಮಾಡ್ತಾರೆ. ಆ ಗ್ಯಾಸ್ ಏಜೆನ್ಸಿಯಲ್ಲಿ ಒಳ್ಳೆ ದುಡ್ಡು ಕೂಡ ಮಾಡ್ತಾರೆ. ಆದರೆ 10 ವರ್ಷಗಳ ಕಾಲ ಅಂದರೆ 2004 ಅವ್ರ ಮೇಲೆ ಒಂದು ಅಲಿಗೇಷನ್ ಬರುತ್ತೆ. ಸುಮಾರು 10 ವರ್ಷಗಳ ಕಾಲ ಅಂದರೆ 2004 ಗುರ್ಗಾಂ ಪೊಲೀಸ್ ಅವರು ಅರೆಸ್ಟ್ ಮಾಡ್ತಾರೆ. ಬಿಕಾಸ್ ಆ ಗ್ಯಾಸ್ ಏಜೆನ್ಸಿ ಒಂದು ಫೇಕ್, ಆ ಗ್ಯಾಸ್ ಏಜೆನ್ಸಿ ಒಂದು ಇಲ್ಲಿಗಲ್ ಆಕ್ಟಿವಿಟಿಯಿಂದ ಮಾಡ್ತಿದ್ದಾರೆ ಅಂತ ಪೊಲೀಸರು ಹೇಳ್ತಾರೆ. ಈ ಇಲ್ಲಿಗಲ್ ಗ್ಯಾಸ್ ಏಜೆನ್ಸಿ ಮಾಡ್ತಿರುವಂಥ ದೇವೇಂದ್ರ ಶರ್ಮಾನ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಮಾಡಿದಾಗ ಕೆಲವೊಂದು ಭಯಾನಕ ವಿಷಯಗಳು ಆಚೆ ಬರುತ್ತೆ. ಅದೇನಂದ್ರೆ ಡಾಕ್ಟರ್ ವೃತ್ತಿಯಲ್ಲಿದ್ದಂಥ ದೇವೇಂದ್ರ ಶರ್ಮಾ ಅವರ ಡಾಕ್ಟರ್ ಕೆಲಸವನ್ನು ಯೂಸ್ ಮಾಡಿಕೊಂಡು ಸುಮಾರು 125 ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ಸ್ ಅದು ಕೂಡ ಇಲ್ಲೀಗಲ್ ಆಗಿ ಕಿಡ್ನಿ ಆಪರೇಷನ್ಸ್ ಮಾಡಲಾಗಿದೆ. ಒಂದೊಂದು ಕಿಡ್ನಿ ಆಪರೇಷನ್ ಕೂಡ 5 ಲಕ್ಷದಿಂದ 7 ಲಕ್ಷವರೆಗೂ ದುಡ್ಡು ತಗೊಂಡಿದ್ದಾರೆ. ಅದೇ ಟೈಮಲ್ಲಿ 2004 ರಾಜಸ್ಥಾನ ಹಾಗೆ ಉತ್ತರ ಪ್ರದೇಶದಲ್ಲಿ ಕೆಲವೊಂದು ಕಂಪ್ಲೇಂಟ್ಗಳು ಕೂಡ ಬರುತ್ತೆ. ಅದೇನಂದ್ರೆ ಟ್ಯಾಕ್ಸಿ ಹಾಗೆ ಲಾರಿ ಡ್ರೈವರ್ಗಳು ಮಿಸ್ ಆಗ್ತಿರೋ ಕಂಪ್ಲೇಂಟ್. ರಾಜಸ್ಥಾನ್ ಪೊಲೀಸ್ ಅವರು ಈ ಮಿಸ್ಸಿಂಗ್ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಗುರ್ಗಾಮಲ್ಲಿ ಅರೆಸ್ಟ್ ಆಗಿರುವಂತಹ ದೇವೇಂದ್ರ ಶರ್ಮಾಗೆ ಸಂಬಂಧ ಇರೋದು ಗೊತ್ತಾಗಿದೆ. ಈ ಟ್ಯಾಕ್ಸಿ ಹಾಗೆ ಲಾರಿ ಡ್ರೈವರ್ಗಳ ಮಿಸ್ಸಿಂಗ್ ಕೇಸ್ಗಳು ಸುಮಾರು 20 ರಿಂದ 25 ಕೇಸ್ಗಳು ಬರುತ್ತೆ. ರಾಜಸ್ಥಾನದಲ್ಲಿ ಟ್ಯಾಕ್ಸಿಗಳು ಬುಕ್ ಮಾಡಿಕೊಂಡು ಅದೇ ಟ್ಯಾಕ್ಸಿಲಿ ಡ್ರೈವರ್ಗಳನ್ನ ಕಿಡ್ನಾಪ್ ಮಾಡಿ ಆ ಡ್ರೈವರ್ಗಳನ್ನ ಸಾಯಿಸಿ ಅವರ ದೇಹದಲ್ಲಿದ್ದ ಕಿಡ್ನಿಗಳನ್ನ ತಗೊಂಡು ಅವ್ರ ಬಾಡಿನ ಪೀಸ್ ಮಾಡಿ ಉತ್ತರ ಪ್ರದೇಶದಲ್ಲಿದ್ದಂಥ ಹಜಾರಾ ಕೆನಾಲ್ನಲ್ಲಿ ಮೊಸಳೆಗಳಿಗೆ ಆಹಾರವಾಗಿ ಹಾಕ್ತಿದ್ರಂತೆ. ಇದೇ ರೀತಿಯಲ್ಲಿ ಸುಮಾರು 50 ಜನ ಟ್ಯಾಕ್ಸಿ ಡ್ರೈವರ್ಗಳನ್ನ ಸಾಯಿಸಿದ್ದಾರೆ. ಅವರು ಬುಕ್ ಮಾಡಿರುವಂಥ ಟ್ಯಾಕ್ಸಿಗಳನ್ನ ಗ್ರೇ ಮಾರ್ಕೆಟಲ್ಲಿ ಬ್ಲ್ಯಾಕಲ್ಲಿ ಸೇಲ್ ಮಾಡಿದ್ದಾರೆ. ತಿಹಾರ್ ಜೈಲಿನಲ್ಲಿ ಬಂಧಿಸಿರುವಂಥ ಈ ದೇವೇಂದ್ರ ಶರ್ಮಾಗೆ 2007 ಮಾರ್ಚ್ 13ನೇ ತಾರೀಕು ಜೀವಾವಧಿ ಶಿಕ್ಷೆ ಹಾಕಲಾಗಿದೆ. ಹಾಗೆ 2008 ಮೇ 16ನೇ ತಾರೀಕು ಮರಣದಂಡನೆ ವಿಧಿಸಲಾಗಿದೆ. ಇಲ್ಲೀಗಲ್ ಗ್ಯಾಸ್ ಏಜೆನ್ಸಿ 125 ಕಿಡ್ನಿಗಳ ಮಾರಾಟ, 50 ಜನನ ಬ್ರೂಟಲ್ ಆಗಿ ಸಾಯಿಸಿರೋದು, ಟ್ಯಾಕ್ಸಿಗಳನ್ನ ಬ್ಲ್ಯಾಕಲ್ಲಿ ಸೇಲ್ ಮಾಡಿರೋದು, ಇಷ್ಟೊಂದು ಕೇಸ್ಗಳಿದ್ರೂ ಆ ವ್ಯಕ್ತಿನ 2020 ಪೆರಲ್ ಮೇಲೆ ಬಿಡುಗಡೆ ಮಾಡುತ್ತಾರೆ. ಪೆರಲ್ ಅಂದರೆ ಆ ವ್ಯಕ್ತಿಗೆ ಸಂಬಂಧಪಟ್ಟವರು, ತಂದೆ ತಾಯಿ ಆಗಿರ್ಬೋದು, ಹೆಂಡತಿ ಮಕ್ಕಳಾಗಿರ್ಬೋದು, ಯಾರಾದರೂ ಸತ್ತಾಗ ಅವರಿಗೆ ಅಂತ್ಯಕ್ರಿಯೆಗೋಸ್ಕರ ಅಂತ ಆ ವ್ಯಕ್ತಿನ ಆಚೆ ಕಳಿಸ್ತಾರೆ. ಅದನ್ನು ಪೆರಲ್ ಅಂತಾರೆ. ಸೊ ಪೆರಲ್ ಮೇಲೆ 20 ದಿನ ಆಚೆ ಬಂದ ಆ ವ್ಯಕ್ತಿ ಮತ್ತೆ ಪೊಲೀಸರ ಕೈಗೆ ಸಿಕ್ಕಿಲ್ಲ. ಪೆರಲ್ ಮೇಲೆ 20 ದಿನ ಆಚೆ ಬಂದಂಥ ಆ ವ್ಯಕ್ತಿ ಆಲ್ಮೋಸ್ಟ್ 15 ವರ್ಷಗಳ ಕಾಲ ಪೊಲೀಸ್ ಅವರ ಕಣ್ಣು ಮುಚ್ಚಿ ಅಪ್ಸ್ಕೊಂಡಾಗಿದ್ದಾರೆ. ಇದೇ ತಿಂಗಳು 19ನೇ ತಾರೀಕು ಆ ವ್ಯಕ್ತಿನ ರಾಜಸ್ಥಾನದಲ್ಲಿದ್ದಂಥ ಒಂದು ಆಶ್ರಮದಲ್ಲಿ ಮಾರುವೇಷದಲ್ಲಿದ್ದಂಥ ಆ ವ್ಯಕ್ತಿನ ఢిల్లీ ಪೊಲೀಸ್ ಅವರು ಅರೆಸ್ಟ್ ಮಾಡಲಾಗಿದೆ. ದುಡ್ಡು ಮನುಷ್ಯರನ್ನು ಮೃಗವಾಗಿ ಮಾಡುತ್ತೆ ಅನ್ನೋದಕ್ಕೆ ಈ ದೇವೇಂದ್ರ ಶರ್ಮಾ ಒಂದು ಉದಾಹರಣೆ. ಮನುಷ್ಯ ಜೀವನ ಮಾಡೋಕ್ಕೆ ದುಡ್ಡು ಬೇಕು, ಹಾಗಂತ ದುಡ್ಡೇ ಜೀವನವಾಗಬಾರ್ದು.